ಬಾಯಿ ನೀರೂರಿಸುವಂತಹ ಒಂದು ರುಚಿಯಾಗಿರುವಂತಹ ಹೋಟೆಲ್ಗಳಲ್ಲಿ ತಿಂತೀವಲ್ವ, ಅದಕ್ಕಿಂತಲೂ ತುಂಬಾ ಸೂಪರ್ ಆಗಿರುವಂಥ ದೊನ್ನೆ ಬಿರಿಯಾನಿನ ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ನನ್ನ ತುಂಬಾ ಇಷ್ಟದ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದೇನಂತಂದರೆ ಈ ದೊನ್ನೆ ಬಿರಿಯಾನಿನ ಮನೆಯಲ್ಲಿ ತುಂಬಾ ಸುಲಭವಾಗಿ, ತುಂಬಾ ರುಚಿಯಾಗಿ, ಹೋಟೆಲ್ಗಿಂತಲೂ ಸೂಪರಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋ ನೀವು ನೋಡಿದರೆ ತಿಳ್ಕೊಬೋದು. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಕೂಡ ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ದೊನ್ನೆ ಬಿರಿಯಾನಿ ಮಾಡಲಿಕ್ಕೆ ನಾನಿವತ್ತು ನಾರ್ಮಲ್ ಆಗಿ ನಾವು ಅನ್ನ ಮಾಡುವಂತಹ ಮೀಲ್ಸ್ ರೈಸ್ 1.5 ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ತಗೊಂಡಿದ್ದೀನಿ. ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಇದನ್ನ 1/4 ಗಂಟೆ ನೆನೆ ಹಾಕಬೇಕು. ತೊಳೆದ್ಬಿಟ್ಟು ನೆನೆ ಹಾಕಿ ಇಷ್ಟನ್ನು ನಾವು 3 ಜನರಿಗೆ ಆರಾಮ್ಸೆ ತಿನ್ಬೋದು. ಇವಾಗ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಸ್ಟಾರ್ ಅಂತ ಬರುತ್ತಲ್ವ ಅದು, ಅರ್ಧ ತುಂಡಷ್ಟು ಜಾಯಿಕಾಯಿ, 2-3 ಲವಂಗ, ಚಿಕ್ಕದಾಗಿರುವಂಥ 1 ಪಲಾವ್ ಎಲೆ, 3 ಏಲಕ್ಕಿ, 1 ಚಿಕ್ಕದು ಜಾಯಿಪತ್ರ ಅಂತಾರಲ್ಲ ಅದು, ಚಿಕ್ಕ ತುಂಡು ಚಕ್ಕೆ, 1/4 ಟೇಬಲ್ ಸ್ಪೂನಷ್ಟು ಸೊಂಪು ಬಡಿಸೊಪ್ಪು. ಇಷ್ಟನ್ನು ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಾನಿದನ್ನ ಗ್ರೈಂಡ್ ಮಾಡಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡೋಕೆ ಸ್ವಲ್ಪ ನೀರನ್ನು ಹಾಕೋಬಹುದು. ಇವಾಗ ಬಿರಿಯಾನಿನ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಬಿರಿಯಾನಿ ಹಂಡಿನ ಇಟ್ಕೊಂಡಿದ್ದೇನೆ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ನಾರ್ಮಲ್ ಕುಕ್ಕಿಂಗ್ ಆಯಿಲ್, 3 ಟೇಬಲ್ ಸ್ಪೂನಷ್ಟು ತುಪ್ಪ. ನಾನು ಕುಕ್ಕಿಂಗ್ ಆಯಿಲ್ ಕೋಕೋನಟ್ ಆಯಿಲನ್ನು ತಗೊಂಡಿದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಒಂಚೂರು ಬಿಸಿ ಮಾಡಿ, ಇವಾಗ 1 ಪಲಾವ್ ಎಲೆ, 3-4 ಏಲಕ್ಕಿ, 1-2 ತುಂಡು ಚಕ್ಕೆ, 3-4 ಲವಂಗ, ಚಿಕ್ಕದಾಗಿರುವಂಥ ಜಾಯಿಪತ್ರೆ, ಸ್ಟಾರ್ ಇದ್ದರೆ ಸ್ಟಾರ್ ಬೇಕಾದರೂ ಹಾಕೊಳ್ಳಿ, 1 ಸಾಕು. ಇಷ್ಟನ್ನು ಹಾಕ್ಕೊಂಡು ಕಮ್ಮಿ ಉರಿಯಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇದಾದ ನಂತರ 2 ಈರುಳ್ಳಿನ, ಮೀಡಿಯಮ್ ಸೈಜ್ಡ್ 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಎಣ್ಣೆ ಮತ್ತು ತುಪ್ಪದಲ್ಲಿ. ಬಿರಿಯಾನಿಗೆ ಯಾವಾಗಲೂ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ 2 ಚಿಕ್ಕದಾಗಿರುವಂಥ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಗ್ರೀನ್ ಪೇಸ್ಟನ್ನು ಹಾಕೊಳ್ಳಿ. 3/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಷ್ಟೊತ್ತು ತನಕ ನಾವು ಇದನ್ನ ಫ್ರೈ ಮಾಡ್ತಾ ಇರಬೇಕು. ಮಸಾಲ ಇದು ಹಾಕ್ತಿರಲ್ಲ, ಅದಾದ ನಂತರ ಉರಿ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಇವಾಗ 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಮಸಾಲ ಪುಡಿ ಹಾಕೊತಾ ಇದ್ದೀನಿ. ನಾನು ಮಸಾಲ ಐಟಮ್ಸ್ ಇಷ್ಟೇ ಹಾಕೊಳ್ಳೋದು, ಗರಂ ಮಸಾಲ, ಧನಿಯಾ ಪುಡಿ ಯಾವುದು ಹಾಕಲ್ಲ, ಯಾಕಂತಂದರೆ ಅದೆಲ್ಲ ನಾನು ಬಿರಿಯಾನಿ ಮಸಾಲ ಪುಡಿಗೆ ಹಾಕ್ಕೊಂಡಿದ್ದೇನೆ. ಮಸಾಲ ಪುಡಿ ಹಾಕಿದ ನಂತರ ಉರಿನ ಕಮ್ಮಿ ಇಟ್ಕೊಂಡು ನೀವು ಇದನ್ನ ಒಂಚೂರು ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕ್ಕ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಮೊಸರನ್ನ ಹಾಕೊತಾ ಇದ್ದೀನಿ. ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದರೆ 6 ಟೇಬಲ್ ಸ್ಪೂನಷ್ಟು ಮೊಸರನ್ನ ನೀವು ಹಾಕೋಬೋದು. 6-8 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋಬೋದು. ಮೊಸರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಕಮ್ಮಿಯೇ ಇಡಬೇಕು, ಜಾಸ್ತಿ ಇಡಬಾರ್ದು. ಬಿರಿಯಾನಿ ಮಸಾಲ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಚಿಕನನ್ನು ನಾವು ಹಾಕ್ಕೊಳ್ಳೋಣ. ಇದಕ್ಕೆ ಚಿಕನನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ. ನಾನೊಂದು 300 ಗ್ರಾಮಷ್ಟು ಚಿಕನನ್ನು ಹಾಕೊತಾ ಇದ್ದೀನಿ. 1.5 ಗ್ಲಾಸ್ ರೈಸಿಗೆ 300 ಗ್ರಾಮಷ್ಟು ಚಿಕನನ್ನು ಹಾಕೊತಾ ಇದ್ದೀನಿ. 3 ಜನ ಆರಾಮ್ಸೆ ತಿನ್ಬೋದು. ಚಿಕನನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಒಂದು ಸ್ವಲ್ಪ ಮಸಾಲದಲ್ಲಿ ಚೂರು ಬೇಯಬೇಕು ನೀಟಾಗಿ. ಅದಕ್ಕೆ ಅಟ್ಲೀಸ್ಟ್ ಒಂದು ಚಿಕನ್ ಹಾಕಿದ ನಂತರ 2 ನಿಮಿಷ ಆದರೂ ನೀವು ಮಸಾಲದಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚಿಕನನ್ನು ನಾವು ಬೇಯಿಸಬೇಕು. ಯಾವ ಲೋಟದಲ್ಲಿ ರೈಸ್ ತೊಗೊಂಡಿದ್ರು ಅದೇ ಗ್ಲಾಸಲ್ಲಿ 1 ಲೋಟ ನೀರು ಹಾಕಿ ಫಸ್ಟ್ ನೀರಲ್ಲಿ ಚಿಕನನ್ನು ಬೇಯಿಸ್ಕೊಳ್ಳೋಣ. ನಾವು ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಈ ಮಸಾಲ ನೀರಿನಲ್ಲಿ ಚಿಕನ್ ಅಟ್ಲೀಸ್ಟ್ 3 ನಿಮಿಷ ಆದರೂ ಬೇಯಿಸಬೇಕು. ಮುಚ್ಚಿಟ್ಬಿಟ್ಟು 3 ನಿಮಿಷ ಬೇಯಿಸ್ಕೊಳ್ಳಿ. ಆವಾಗ ಚಿಕನ್ 80% ಅಷ್ಟು ಬೆಂದಿರುತ್ತೆ. ಅದಾದ ನಂತರ ಇವಾಗ ನಾವು ತೊಳೆದಿಟ್ಬಿಟ್ಟಂಥ ರೈಸನ್ನು ಹಾಕೋಬಹುದು. ರೈಸನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಮಿಕ್ಕಿದ ನೀರನ್ನು ಹಾಕ್ಕೊಳ್ಳೋಣ. ಅಂದರೆ ಟೋಟಲ್ ಆಗಿ 1.5 ಗ್ಲಾಸ್ ರೈಸಿಗೆ 3 ಲೋಟ ನೀರು ಬೇಕಾಗುತ್ತೆ. ನಾನು 1 ಲೋಟ ಚಿಕನ್ ಬೇಯಲಿಕ್ಕೆ ಇಡುವಾಗ ಹಾಕಿದ್ದೇನೆ. ಇವಾಗ 2 ಲೋಟ, ಮಿಕ್ಕಿದ 2 ಲೋಟ ನೀರನ್ನು ಹಾಕೊತಾ ಇದ್ದೀನಿ. ನೀರು ಹಾಕಿದ ನಂತರ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ.
ಒಂದು ಲಿಂಬೆ ರಸನ ಹಿಂಡಿ. ಉಪ್ಪು ನೀವು ಇವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದ್ಸರಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲದ ನೀರಿನ ಟೇಸ್ಟ್ ಮಾಡಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಗಾರ್ನಿಷ್ ಮಾಡಿ ಇದನ್ನ ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ, ನಾವು 10ರಿಂದ 15 ನಿಮಿಷ ನಾವು ಮೀಡಿಯಮ್ ಅಥವಾ ಕಮ್ಮಿ ಉರಿಯಲ್ಲಿ ಬೇಯಿಸಬೇಕಾಗುತ್ತೆ. ಮಿಡ್ಲಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಒಂಚೂರು ನಾವು ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಟ್ಟು ಬೇಯಿಸಬೇಕು. ಟೋಟಲ್ ಆಗಿ ಒಂದು 10ರಿಂದ 15 ನಿಮಿಷದೊಳಗಡೆ ನಿಮಗೆ ಈ ಬಿರಿಯಾನಿ ರೆಡಿ ಆಗುತ್ತೆ. ಅಷ್ಟೇ, ಒಂದು 15 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ದೇನೆ. ಪರ್ಫೆಕ್ಟ್ ಆಗಿರುವಂತಹ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ಒಂದು ಸರಿ ರೆಡಿ ಆದ ನಂತರ ಟೋಟಲಾಗಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಟವ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು 4ರಿಂದ 5 ನಿಮಿಷ ಬಿಡ್ಬೋದು. ಯಾಕಂತಂದರೆ ಮಸಾಲ ಎಲ್ಲ ರೈಸಿಗೆ ಎಳ್ಕೊಂಡ್ಬಿಟ್ಟು ಸೂಪರ್ ಆಗಿರುವಂತಹ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ. ಇಷ್ಟೇ. ರೈಸ್ ಹಾಕಿದ ನಂತರ ಟೋಟಲಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಂದು 10ರಿಂದ 15 ನಿಮಿಷ. ರೈಸ್ ಎಷ್ಟೊತ್ತು ಬೇಕು ಬೇಯಲಿಕ್ಕೆ ಅಷ್ಟೊತ್ತು ತನಕ ನಿಮಗೆ ಗೊತ್ತಾಗುತ್ತೆ. ರೈಸ್ ಸಾಫ್ಟ್ ಆಗೋ ತನಕ ಬೇಯಿಸಬೇಕು. ಅದಾದ ನಂತರ ಒಂಚೂರು ಸ್ಟವ್ ಆಫ್ ಮಾಡಿ ಎಲ್ಲ ಮಸಾಲದ ಜೊತೆ ಚಿಕನ್ ಜೊತೆ ರೈಸನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಬಿಟ್ಟು ಅದಾದ ನಂತರ ನಾವು ತಿನ್ಬೋದು. ಸೂಪರ್ ಆಗಿರುತ್ತೆ. ನೋಡಿದ್ರಲ್ವ ಇಷ್ಟೇ ಸಿಂಪಲ್ಲಾಗಿ ಎಷ್ಟು ರುಚಿಯಾಗಿರುವಂಥ ದೊನ್ನೆ ಬಿರಿಯಾನಿನ ಮಾಡಿದ್ವಿ ಅಂತ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.